ಕ್ವಾಲಿಫೈಯರ್ 1 ಮುಲನ್ಪುರಲ್ಲಿ ನಡೆಯೋದು ಇವತ್ತು ಸಂಜೆ. ಇಬ್ರ ಮೇಲೆ 2 ಸತಿ ಮ್ಯಾಚ್ ಆಡಿದ್ದಾರೆ. ಚಿನ್ನಸ್ವಾಮಿಯಲ್ಲಿ ಆಡಿದಾಗ ಸ್ವಲ್ಪ ಮಳೆ ಬಂದು ಹೆಲ್ಪ್ ಆಗಿತ್ತು ಪಂಜಾಬ್ ಅವರಿಗೆ. ಬಟ್ ಮುಲನ್ಪುರಲ್ಲಿ ವಾಪಸ್ ಬಂದು ಸೇಡ್ ತೀರ್ಸ್ಕೊಂಡಿದ್ವಿ ನಾವು. ಒಂದು ಅನ್ಬೀಟನ್ 70 ರನ್ಸ್ ಬರುತ್ತೆ. ಪ್ಲೇಯರ್ ಆಫ್ ದ ಮ್ಯಾಚ್ ಪರ್ಫಾರ್ಮೆನ್ಸ್ ಬರೋದು ವಿರಾಟ್ ಕೊಹ್ಲಿ ಅವರಿಂದ. ಸೊ ಆ ಒಂದು ಗುಡ್ ಮೆಮರೀಸ್ ಅವ್ರ ಮೇಲೆ ಇದೆ, ಯಾಕಂದರೆ ರೀಸೆಂಟಾಗಿ ಗೆದ್ದಿರೋದು ಆ್ಯಂಡ್ ಕಂಫರ್ಟಬಲ್ ವಿಕ್ಟ್ರಿ ಕೂಡ ಆಗಿತ್ತು. ನೀವು ಸ್ಟ್ಯಾಟ್ಸ್ ಪ್ರಕಾರ ನೋಡಿದ್ರೆ ಶ್ರೇಯಸ್ ಅಯ್ಯರ್ ಅವ್ರದ್ದು ಸ್ಟ್ಯಾಟ್ಸ್ ಮುಲನ್ಪುರಲ್ಲಿ ಅಷ್ಟು ಚೆನ್ನಾಗಿಲ್ಲ. ಬರೀ 25 ರನ್ ಅಷ್ಟೇ ಹೊಡೆದಿರೋದು 4 ಇನ್ನಿಂಗ್ಸಲ್ಲಿ. ಅದನ್ನು ನಾವು ಅಡ್ವಾಂಟೇಜ್ ಆಗಿ ತೊಗೊಬೋದು. ಬಿಕಾಸ್ ಹೇಸಲ್ವುಡ್ ಐ ಆಮ್ ಶ್ಯೂರ್ ಇವತ್ತು ಫಿಟ್ ಇದ್ರೆ ಸ್ಟ್ರೇಟ್ ಅವೇ ವಾಕಿಂಗ್ ಮಾಡ್ತಾರೆ ಪ್ಲೇಯಿಂಗ್ ಲೆವೆನಲ್ಲಿ. ತುಷಾರ ಹಿಂದಿನ ಮ್ಯಾಚ್ ಚೆನ್ನಾಗಿ ಮಾಡಿದ್ರು ವಿಲ್ ಬಿ ಅನ್ಫಾರ್ಚುನೇಟ್ ಆ್ಯಂಡ್ ಅನ್ಲಕ್ಕಿ ಮಿಸ್ ಔಟ್ ಮಾಡ್ಕೊಳ್ಳೋದಕ್ಕೆ. ಲಿಯಮ್ ಲಿವಿಂಗ್ಸ್ಟನ್ ಜಾಗದಲ್ಲಿ ಟಿಮ್ ಡೇವಿಡ್ ಫಿಟ್ ಇದ್ರೆ 100% ಬರ್ತಾರೆ. ಏನೋ ಸರ್ಪ್ರೈಸ್ ಇದೆ ನೆಕ್ಸ್ಟ್ ಮ್ಯಾಚಲ್ಲಿ, ವೇಟ್ ಆ್ಯಂಡ್ ವಾಚ್ ಅಂತ ಹೇಳಿದ್ರು ಜಿತೇಶ್, ಏನಂತ ಗೊತ್ತಿಲ್ಲ. ಸೊ ಟಿಮ್ ಡೇವಿಡ್ ಫಿಟ್ ಆದರೆ ಈಸಿ ಸ್ವಾಪ್. 4 ಜನ ಓವರ್ಸೀಸ್ ಯಾರು ಅಂತ ನಮಗೆ ಗೊತ್ತಿದೆ. ಬಟ್ ಫಿಟ್ ಇಲ್ಲ ಅಂದರೆ ಟಿಮ್ ಸೈಫರ್ಟ್ ಆ್ಯಸ್ ಅ ಬ್ಯಾಟರ್ ನೀವು ಟಾಪ್ ಆರ್ಡರಲ್ಲಿ ಆಡ್ತೀರಾ ನಂಬರ್ 3 ನಂಬರ್ 4ಅಲ್ಲಿ, ಅಥವಾ ಬೌಲಿಂಗ್ ಸ್ಟ್ರೆಂಥನ್ ಮಾಡ್ಕೊಳ್ಳೋಣ ಅಂತ ತುಷಾರನ ಆಡ್ತೀರಾ. ಸೊ ಆ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಅದು ಬಿಟ್ಟರೆ ಜಾಸ್ತಿ ಏನು ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಪಂಜಾಬ್ ಕಡೆ ನೀವು ನೋಡಿದ್ರೆ ಮಾರ್ಕೋ ಯಾನ್ಸನ್ ಇಲ್ಲ. ಮಾರ್ಕೋ ಯಾನ್ಸನ್ನ ಹೈಯೆಸ್ಟ್ ವಿಕೆಟ್ ಟೇಕರ್ಸಲ್ಲಿ 2nd ಪೊಸಿಷನಲ್ಲಿದ್ದಾರೆ ಪಂಜಾಬ್ಗೆ. ಹರ್ಷದೀಪ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿರೋಂಥ ಪ್ಲೇಯರು. ಬ್ಯಾಟಿಂಗಲ್ಲೂ ಲೋವರ್ ಡೌನ್ ದಿ ಆರ್ಡರ್ ಬಂದು ಹಿಟ್ಟಿಂಗ್ ಎಬಿಲಿಟಿ ಇರೋವಂಥ ಪ್ಲೇಯರ್. ಅವ್ರನ್ನ ಡೆಫಿನೆಟಾಗಿ ಮಿಸ್ ಮಾಡ್ಕೋತಾರೆ. ಚೆಹಲ್ ಇಂಜುರಿಯಿಂದ ವಾಪಸ್ ಕಮ್ಬ್ಯಾಕ್ ಮಾಡ್ಬೋದು ಈ ಒಂದು ಮ್ಯಾಚಲ್ಲಿ. ಸೊ ಇಬ್ಬರು ಸ್ಪಿನ್ನರ್ಸಿಂದ ಪರ್ಸಿಸ್ಟ್ ಮಾಡ್ತಾರೆ ಎರಡೂ ತಂಡ. ಸಿಮಿಲರ್ ಸ್ಕಿಲ್ ಸೆಟ್ ಅಂತ ನೀವು ನೋಡ್ಬೋದು. ಬಟ್ ಅನ್ಕ್ಯಾಪ್ ಓಪನರ್ಸ್ ವರ್ಸಸ್ ಎಕ್ಸ್ಪೀರಿಯನ್ಸ್ ಬೌಲರ್ಸ್. ಇವತ್ತು ಪಂಜಾಬ್ ಬ್ಯಾಟರ್ಸ್ ವರ್ಸಸ್ RCB ಬೌಲರ್ಸ್ ಅಂತೂ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಟಾಸ್ ಗೆದ್ರೆ ಏನು ಮಾಡಬೇಕು? ಪಂಜಾಬ್ ಮೈಟ್ ಬ್ಯಾಟ್ ಫಸ್ಟ್ ಬಿಕಾಸ್ ಅವರು ತುಂಬ ಗೇಮ್ಸ್ ನೀವು ನೋಡಿದ್ರೆ ಬ್ಯಾಟಿಂಗ್ ನಾವು ಫಸ್ಟ್ ಆಡ್ತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರು RCB ವಿಲ್ ವಾಂಟ್ ಟು ಚೇಸ್ ಬಿಕಾಸ್ ಚೇಸಿಂಗಲ್ಲಿ ಬೆಟರ್ ಚೇಸರ್ಸ್ ಅಂತ ತೋರಿಸ್ಕೊಟ್ಟಿರೋದು. ವಿಕೆಟ್ ಯಾವ ಥರ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಮ್ಯಾಚ್ ಸ್ಟಾರ್ಟ್ ಆಗೋ ತನಕ ವೇಟ್ ಮಾಡಬೇಕು. ಬಿಕಾಸ್ ಆಲ್ ಸಾರ್ಟ್ ಆಫ್ ವಿಕೆಟ್ಸ್ ಅವೈಲೇಬಲ್ ಇದೆ ಇಲ್ಲಿ ಮುಲನ್ಪುರಲ್ಲಿ. ಯಾವುದು ಸಿಗುತ್ತೆ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಪೇರ್ ಫಾರ್ ದ ವರ್ಸ್ಟ್. ಬ್ಯಾಟಿಂಗ್ ವಿಕೆಟ್ ಏನೋ ಬಂದರೆ ಇನ್ನೂ ಒಳ್ಳೇದು ಅಂತಲೇ ಅನ್ಕೊತಾರೆ ಎರಡೂ ತಂಡ. ಕ್ರ್ಯಾಕರ್ ಆಫ್ ದ ಮ್ಯಾಚ್ ಅನಿಸ್ತಾ ಇದೆ ನನಗೆ. ಐ ಆಮ್ ವೇಟಿಂಗ್, ಹೋಪಿಂಗ್, ಫಿಂಗರ್ಸ್ ಕ್ರಾಸ್ಡ್ RCB ಇವತ್ತು ಗೆಲ್ದಿ ಡೈರೆಕ್ಟ್ ಫೈನಲ್ ಹೋದರೆ ನಾವೆಲ್ಲ ಸೆಲೆಬ್ರೇಟ್ ಮಾಡೋಣ ಇವತ್ತು ರಾತ್ರಿ. ಚಿಯರ್ಸ್.